ಓ ಹ್ಯಾಪಿ ಮದರ್ಸ್ ಡೇ, ಓ ಹ್ಯಾಪಿ ಫಾದರ್ಸ್ ಡೇ, ಓ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಬರೀ ಡೌಗಳು ಅಂತೀನಿ, ಎಲ್ಲ ಬರೀ ಡೌಗಳು. ಅಲ್ಲ ಕಣಯ್ಯ, ನೀವು ಹ್ಯಾಪಿ ಮದರ್ಸ್ ಡೇ ಹ್ಯಾಪಿ ಫಾದರ್ಸ್ ಡೇನ ಒಳ್ಳೆ ಸ್ಟೇಟಸ್ಗೆ ಹಾಕೊಂಡು ತೋರಿಸ್ಬಿಟ್ಟು ನಮ್ಮ ಅಪ್ಪಗೆ ನಾನು ಹೆಂಗೆ ವಿಶ್ ಮಾಡಿದ್ದೀನಿ ನೋಡು ಅನ್ನೋದ್ರಿಗೆ ಸಾಕಾಗ್ತೈತಿ. ಅದು ಅವರು ನಮ್ಮ ಮಗುಗೆ ಹೆಂಗೆ ವಿಶ್ ಮಾಡಿದ್ದೀನಿ ನೋಡು ಅನ್ನೋದ್ರಿಗೆ ಸಾಕಾಗ್ಬಿಡ್ತೀವಿ. ಇದೆಲ್ಲ ಬರೀ ಡೌಗಳು. ಯಾರೇ ನೀನು? ಪಾಪ ಅವ್ರ ಅಪ್ಪ ಮಕ್ಕಳು ಏನೋ ವಿಶ್ ಮಾಡ್ಕೊಂತಾರೆ, ಅದಕ್ಕೂ ಬಂದು ಕಲ್ಲಾಗ್ತೀಯಲ್ಲಯ್ಯ. ಓ ನೀನು ಅಣ್ಣ ಎಲ್ಲಿದ್ದಣ್ಣ ನೀನು ಭಾರಿ ಡೌ ಮಾಡ್ತಿದ್ಯಾ ಅಣ್ಣ, ನೀನು ಭಾರಿ ಡೌ ಮಾಡ್ತಿದ್ಯಾ. ಅಲ್ಲ ಕಣ, ಹಿಂಗೆ ಹಾಕಿದ ತಕ್ಷಣ ಅವರೆಲ್ಲ ಉದ್ದಾರ ಆಗ್ಬಿಡ್ತಾರ. ಬೈಲಿ ಆ ಮಗ ಇಲ್ಲಿ ಹಿಂಗಡೆ ಆ ಫ್ರೆಂಡ್ಸ್ ಜೊತೆಗೆ ಏನು ಹೇಳ್ತಾನೆ ನೋಡಿ, ಬೈಲಿ ನಮ್ಮಪ್ಪ ಹತ್ತೊಂದು ಕೊಡಿಲ್ಲ, ನಮ್ಮಪ್ಪ ಇತ್ತೊಂದು ಕೊಡಿಲ್ಲ ಕಂಪ್ಲೇಂಟ್ ಹೇಳ್ತಾನೆ. ಅಷ್ಟೇ ಯಾಕೆ ಹೋಗ್ತೀಯಾ? ಇನ್ನು 20 ವರ್ಷ ಕಳೀಲಿ. ಅವನು ನಮ್ಮಪ್ಪ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತೇಳಿ ನಮ್ಮಪ್ಪ ನನಗೇನು ಮಾಡ್ದ ಅಂತೇಳಿ ಕೋರ್ಟಿಗೆ ಹೋಗ್ತಾನೆ. ಅವ್ನು ಮಾಡ್ರೆ ಆಸ್ತಿ ಮೇಲೆ ಕೋರ್ಟಿಗೆ ಹೋಗ್ತಾನೆ. ಅದೆಲ್ಲ ಇರಲಿ. ಈಗ ಅವ್ರ ಅಪ್ಪ ಬೈತಾನಲ್ಲ, ಅವರಪ್ಪ ಏನು ಬೈತಾನೆ ಬಾ ಕರ್ಕೊಂಬಂದು ತೋರಿಸ್ತೀನಿ. ಅವರಪ್ಪ ಹೇಳ್ತಾನೆ, ನಮ್ಮ ಅಪ್ಪನೂ ಅದಾನಿ ಅಂಬಾನಿ ಹಂಗೆ ದುಡಿದಿದ್ರೆ ನಾನು ಇವತ್ತು ಐಷಾರಾಮಿ ಕಾರಾಗ ಐಷಾರಾಮಿ ಬಂಗ್ಲಿಗಿರ್ಬೋದಾಯ್ತು ಅಂತ ಅವ್ರ ಅಪ್ಪ ಹೇಳ್ತಾನೆ. ನೋಡಿಲಿ, ಇದ್ರ ನಡುವೆ ಅವನು ಅಪ್ಪ ಇದೀನೇ ಮರ್ತು ಬಿಟ್ಟಿದ್ದಾನೆ, ಅಪ್ಪ ಬೈಕಂತ ಅವನ ಅಪ್ಪ ಇದೀನೇ ಮರ್ತು ಬಿಟ್ಟಿದ್ದಾನೆ ಅಂತ ನಮ್ಮ ಸ್ನೇಹಿತ ಹೇಳ್ತಾ ಇದ್ದ. ಹಂಗೆ ಬರೀ ಡೌಗಳು. ಅಲ್ಲ, ಅಪ್ಪಗೆ ಅಮ್ಮಗೆ ಫಾದರ್ಸ್ ಡೇಗೆ ಮದರ್ಸ್ ಡೇಗೆ ಚಿಲ್ಡ್ರನ್ಸ್ ಡೇಗೆ ನಾವೆಲ್ಲ ವಿಶ್ ಮಾಡ್ತೀವಿ. ಈ ಸಮಾಜದಲ್ಲಿ ಇಷ್ಟೆಲ್ಲ ವಿಶ್ ಮಾಡೋದಕ್ಕೆ ನಮಗೆ ಈ ಮೀಡಿಯಾ ಯೂಸ್ ಮಾಡ್ತಾ ಇದೀವಿ. ಈ ಮೀಡಿಯಾ ನಮಗೆ ಅನುಕೂಲ ಆಗಿದೆ. ಈ ವಿಶ್ ಮಾಡಿದ್ದೆಲ್ಲ ಬೇರೆಯವರಿಗೆಲ್ಲ ಗೊತ್ತಾಗುತ್ತೆ. ಅಷ್ಟಿದ್ದ ಮೇಲೆ ಇದೇ ಮೀಡಿಯಾ ಉಪಯೋಗಿಸ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಸುಂದರವಾದ ವ್ಯವಸ್ಥೆನ ಕಲ್ಪಿಸೋಕ್ಕಾಗಲ್ವಾ? ಓಹೋ, ಅಲ್ಲ ಕಡೆಯ ಹೆಂಗೆ ಕಲ್ಪಿಸೋದು ಅಂತ ನನ್ನನ್ನೇ ಕೇಳ್ತಿರಲ್ಲ ನೀವು. ನನ್ನನ್ನೇ ಕೇಳ್ತೀರ. ಯಾಕೆಂದ್ರೆ ನಿಮಗೆ ತಲೆಗೆ ಮೆದುಳಿಲ್ಲ. ಯಾಕಯ್ಯ, ಉಶ್ ಫಿಲಮ್ ಉಪೇಂದ್ರನ್ ಸಿನಿಮಾದಂಗೆ ಬ್ಯಾಂಕ್ ಜನಾರ್ದನ್ ಒಂದೇ ಸಮನೆ ಬೈದಂಗೆ ನಮಗೆಲ್ಲ ಬೈತೀಯ. ಅಲ್ಲ, ನಿನಗೆ ಇದು ನೋಡಿಲಿ, ಇದು ಒಂಥರ ಕಾಯಿಲೆ ಇರಬೇಕು ನೋಡು. ನನಗೆ ಕಾಯಿಲೆ ಯಾಕೆ ಹೇಳ್ರಿ? ರಾತ್ರಿ ಹೊತ್ತು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಕನಸಿನಲ್ಲಿ ಬಂದು ಹೇಳ್ತಿರ್ತಾರೆ, ಎದಳೋ ನಿಮಗೆಲ್ಲ ಸ್ವತಂತ್ರ ಕೊಟ್ಟಿದ್ದಕ್ಕೇನೋ. ಅಂಬೇಡ್ಕರ್ ಬಂದು ಹೇಳ್ತಾರೆ, ಪ್ರಜಾಪ್ರಭುತ್ವನ ಬರ್ದಿದ್ದಕ್ಕೇನ್ರು ಹಾಳು ಮಾಡರೆ ಚಾಚಿಡ್ತಿರೋರು ಅಂತ ಬೈತಾರೆ. ಸಾರಿ, ಇದು ಮೋಸ್ಟ್ಲಿ ಡ್ಯುಯಲ್ ಪರ್ಸನಾಲಿಟಿ ಸ್ಪ್ಲಿಟ್ ಪರ್ಸನಾಲಿಟಿ. ಏನ್ರಿ ನೀವು ಡಾಕ್ಟ್ರಾ? ನೀವು ಗೊತ್ತು, ನನಗೆ ಡಾಕ್ಟರ್ ಇರ್ಬೇಕು, ನೀವು ನಿಜವಾಗ್ಲೂ ಡಾಕ್ಟರ್ ಇರ್ಬೇಕು. ನನಗೆ ಈ ಕರೆಕ್ಟಾಗಿ ಹೇಳ್ರಿ, ಇದಕ್ಕೆ ಕಾಯಿಲೆ ಅಂತ ಹೇಳಿದ್ರಲ್ಲ, ಏನು ಕಂಡ್ರು ಏನು ನೋಡಿದ್ರು ಏನು ನೋಡಿಲ್ಲ ಅನ್ನಂಗೆ ತಪ್ಪಗೆ ಮಂಕಂಡು ಬೆಚ್ಚಿಗೆ ಅವ್ರ ಹೆಂಡತಿ ಮಕ್ಳ ಹತ್ರ ಮಂಕಂತಾರಲ್ಲ, ಅದ್ಯಾವ ಕಾಯಿಲೆ? ಈ ಸಮಾಜ ಒತ್ತಿ ಉಳಿದ್ರು ಕೂಡ ನೋಡ್ತಿರ್ತಾರಲ್ಲ, ಅದ್ಯಾವ ಕಾಯಿಲೆ? ಅಲ್ರಿ, ಮನೆ ಹತ್ತಿ ಉರಿದೋಡಿ ನಿಲ್ಬೋದು, ದರೆ ಹತ್ತಿ ಉರಿದೋಡಿ ನಿಲ್ಲಕ್ಕಾಗತ್ತೇನ್ರಿ? ನಿಲ್ಲಕ್ಕಾಗಲ್ಲ ಅಂದಮೇಲೆ ಇದನ್ನ ಹೇಳ್ಬೇಕು ತಾನೆ, ಇದನ್ನ ಸರಿ ಮಾಡ್ಬೇಕು ತಾನೆ. ಒಬ್ಬ ತಂದೆ ಒಬ್ಬ ಮಗನಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳ್ಬೇಕು ಅಂದ್ರೆ, ಒಬ್ಬ ಮಗ ಒಬ್ಬ ತಂದಿಗೆ ಅಥವಾ ತಾಯಿಗೆ ಹ್ಯಾಪಿ ಫಾದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ ಹೇಳ್ಬೇಕು ಅಂದ್ರೆ, ಅವ್ರುಗಳಿಗೆ ಹ್ಯಾಪಿ ಆಗಿರುವಂತ ಒಂದು ಸಮಾಜ ಸೃಷ್ಟಿ ಮಾಡ್ಬೇಕಲ್ವೇನ್ರಿ? ಆ ಹ್ಯಾಪಿ ಆಗಿರುವಂತ ಸಮಾಜ ಐತೇನ್ರಿ? ಎಲ್ಲಾರು ಐತೇನ್ರಿ? ಅಪ್ಪ ದುಡಿ 8 ಅವರ್ ಮೇಲೆ ಓಟಿ ಮೇಲೆ ಒಂದು 10 ಅವರ್ ಮಾಡಿದ್ರು ಕೂಡ ಅವ್ನಿಗೆ ಸಾಕಾಗ್ತಿಲ್ಲ. ಬಂದಿದ್ನಲ್ಲ ಟ್ಯಾಕ್ಸ್ ಕಟ್ಟಿ ಈದ್ ಕಟ್ಟಿ ಕೊನೆ ಖಾಲಿ ಜೇಬಾಗಿ ಅಪ್ಪ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಒಳ್ಳೆ ಆಸ್ಪತ್ರೆ ಕೊಡಕ್ಕಾಗಲೇ ಸಾಯ್ತದಾನೆ. ಅಂಥದ್ರ ನಡುವೆ ತಾಯಿ ಏನ್ ಮಾಡಿದ್ರು, ಏನ್ ಕಲ್ಸ್ಬೇಕು, ಏನ್ ವಿದ್ಯೆ ಕಲ್ಸಿರು ಕೂಡ ಬುದ್ಧಿ ಕಲ್ಸಿರು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಆ ತಾಯಿನೂ ಕೂಡ ಏನ್ ಕಲ್ಸಿದ್ರು, ಆದ್ರೆ ಸಮಾಜಕ್ಕೆ ಹೋದ ತಕ್ಷಣ ಮಕ್ಕಳೆಲ್ಲ ಕಳ್ಳನ ಮಕ್ಕಳು ಆಗ್ತಾ ಇದಾರೆ. ಇಂಥ ವಿದ್ಯೆ ಕಲ್ಸ್ಕೊಟ್ಟಿದ್ದು ಯಾರಿ ಈ ಸಮಾಜ ಸೃಷ್ಟಿ ಮಾಡಿದ್ದು? ಅರ್ಥ ಮಾಡ್ಕೊಳ್ರಿ. ಇದನ್ನೆಲ್ಲ ಹೇಳ್ಬೇಕು. ಹೌದು, ಇದನ್ನೆಲ್ಲ ಒಳ್ಳೆ ರೀತಿಗೆ ಸಮಾಧಾನವಾಗಿ ಹೇಳ್ಬೋದಲ್ಲ ನವೀನ? ಯಾಕೆ ಹಿಂಗೆ ವಿಡಿಯೋ ಮಾಡ್ತಿದ್ಯಾ? ಯಾಕೆ ಹಿಂಗೆ ಹರ್ಚ್ಕೊಂತಿದ್ಯಾ? ಸಮಾಧಾನ. ಇಲ್ಲೊಂದು ಮೀಡಿಯಾದಲ್ಲಿ ಕುತ್ಕೊಂಡು ಇದು ರಾಜಗದ್ದುಗೆ, ಇದು ಸಿಂಹಾಸನ, ಇದು ಕುರ್ಚಿ, ಇದು CM ಅಂತ ಹೇಳ್ತಿರ್ತಾರೆ. ಅವ್ರು ಮಾತ್ರ ಹೆಂಗ್ ಬೇಕಾಗಿ ಹೇಳ್ತಿರ್ಬೋದು, ನಾನು ಮಾತ್ರ ಸಮಾಧಾನವಾಗಿ ನೀವುಗಳೇ ವೀಕ್ಷಕರುಗಳೇ ಅಂತ ಹಿಂಗೆ ಹೇಳ್ಬೇಕಾ? ಹಿಂಗೆ ಹೇಳಿರಿ ಯಾರಿಗೂ ನೋಡಲ್ಲ, ಯಾಕೆಂದ್ರೆ ಎಲ್ರಿಗೂ ಕ್ರಿಸ್ಪಿ ಬೇಕು, ಎಲ್ರಿಗೂ ಮಜಾ ಕೊಡೋದು ಬೇಕು. ಆ ಮಜಾ ಕೊಡೋದು ಹೆಂಗೆ ಹೇಳೋದು? ಏನಾರು ಮಾಡಿ ಹೇಳ್ಬೇಕಲ್ಲ, ಹೆಂಗಾರು ಮಾಡಿ ಹೇಳ್ಬೇಕಲ್ಲ, ವಿಚಾರಗಳನ್ನು ತಲುಪಿಸ್ಬೇಕಲ್ಲ. ಪ್ರಜಾಕಿ ಅನ್ನೋ ಒಂದು ವಿಚಾರ ಇದೆ, ಕರ್ನಾಟಕದಲ್ಲಿ ಪ್ರಜಾಕಿ ಅನ್ನೋ ಒಂದು ವಿಚಾರ ಬಂದಿದೆ. ಆ ವಿಚಾರ ಎಲ್ರಿಗೂ ಗೊತ್ತಾಗಬೇಕು. ಹೆಂಗೆ ಗೊತ್ತಾಗಬೇಕು? ಫಾಸ್ಟಾಗಿ ಗೊತ್ತಾಗಬೇಕು. ಒಂದು 60,000 ಜನಕ್ಕೆ ಗೊತ್ತಾಯ್ತು, 60,000 ಜನ, ಲಕ್ಷ ಜನಕ್ಕೆ ಗೊತ್ತಾಗಬೇಕು. ಗೊತ್ತಾಗಿ MLA MP ಯಾರು ಬಂದ್ರು ಇಲ್ಲಿ ಕಳ್ತನ ಮಾಡೋಕ್ಕಾಗಬಾರ್ದು ಅಂಥದ್ದೊಂದು ಸಿಸ್ಟಮ್ ತರಬೇಕು. ನಮ್ಮ ಹಣ ನಮ್ಮ ಹತ್ರನೇ ಉಳಿಬೇಕು. ಹೆಂಗೆ ಮಾಡೋದು? ಉಪೇಂದ್ರ ಬಂದ್ ಮಾಡಲಿ. ಉಪೇಂದ್ರ ಎಷ್ಟರಯ್ಯ ಮಾಡ್ತಾರೆ? ಒಂದು ಪಕ್ಷ ಮಾಡಿದರೆ, ಒಂದು ಆ್ಯಪ್ ಮಾಡಿದರೆ ನಾನೇನು ಮಾಡ್ಬೇಕಯ್ಯ? ನಾನೊಂದು ವಿಡಿಯೋ ಮಾಡ್ತಿದ್ದೀನಿ, ನೀವೊಂದು ವಿಡಿಯೋ ಶೇರ್ ಮಾಡ್ರಿ, ನೀವೊಂದು ಕಮೆಂಟ್ ಹಾಕ್ರಿ, ಏನೋ ಒಂದು ಮಾಡ್ರಿ. ಓಟ್ರೆ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅಥವಾ ಮಹನೀಯರು, ಗಣ್ಯರು, ಬೇಕಾದಷ್ಟು ಜನ ಸ್ವತಂತ್ರ ಹೋರಾಟಗಾರರು, ಪ್ರಜಾಪ್ರಭುತ್ವ ಬರೋದಕ್ಕೆ ಕಾರಣಕರ್ತರು, ಇವರೆಲ್ಲ ಸಾಕಷ್ಟು ನಮ್ಮ ಒಳ್ಳೇದಕ್ಕೋಸ್ಕರ ಏನೋ ಒಂದು ಸಿಸ್ಟಮ್ ಮಾಡಿದ್ದಾರೆ. ಅದನ್ನು ಹಾಳು ಮಾಡಬೇಡ್ರಿ. ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾವು ಭ್ರಷ್ಟರಾಗೋದು ಬೇಡ. ಶಿಷ್ಟ ವ್ಯವಸ್ಥೆನ ರೂಪಿಸ್ಕೊಳ್ಳೋಣ, ಶಿಷ್ಟ ರಾಜಕಾರಣನ, ಶಿಷ್ಟ ಪ್ರಜಾಕರಣನ ಹುಟ್ಟಾಕೋಣ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸುಸ್ತಾಗಿದೆ ನನಗೂ. ಯಾಕೆ ಸುಸ್ತಾಗಿದೆ ಅಂದರೆ, ಇನ್ನೊಂದಿಷ್ಟು ಜನ ಖುಷಿ ಹೇಳಬೇಕು, ಹಂಗಾಗಿ ಆ ಸುಸ್ತು ಕಾಣ್ತಾ ಇಲ್ಲ. ಸುಸ್ತನ್ನು ನಿವಾರಿಸ್ಕೊಳ್ಳೋಕ್ಕೋಸ್ಕರ ನಾನು ಮತ್ತೊಂದು ವಿಡಿಯೋ ಮಾಡ್ತಾನೆ ಇರ್ತೀನಿ. ನೀವೇನು ಮಾಡ್ತೀರಾ? ನೀವು ಡಿಸೈಡ್ ಮಾಡಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ ನಮಗ